ಈ ಪ್ಯಾಂಟ್ ಹೆಂಗೆ ಕಟ್ಟಾಗಿದೆ ನೋಡಿ. ಕಟ್ಟಾಗಿರೋದಲ್ಲ, ಆ್ಯಕ್ಚುಲಿ ಇದು ಥ್ರೆಡ್ ದಾರ ಬಿಚ್ಚಿದ್ದಾರೆ. ಇದು ಹೇಗೆ ಈ ಪ್ಯಾಂಟ್ ಕತೆ ಏನು ಗೊತ್ತಾ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದಾಗ ಮಂಜುನಾಥ್ ತೆಗೆದುಕೊಟ್ಟಿದ್ದು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ್ ತೊಗೊಟ್ಟಿದ್ದು. ಒಂದೇ ಒಂದು ಸರಿ ಹಾಕ್ಕೊಂಡಿರೋದು ಪ್ಯಾಂಟ್. ಇದು ಒಂದೇ ಒಂದು ಸರಿ ವಾಶ್ ಮಾಡ್ಬಿಟ್ಟು ಎದ್ದು ಬ್ಯಾಗಲ್ಲಿ ಇಟ್ಬಿಟ್ಟಿದೆ. ಯೂಸೇ ಮಾಡಿಲ್ಲ. ಯಾಕೆ ನಾ ಈ ಪ್ಯಾಂಟ್ ಯೂಸ್ ಮಾಡಿಲ್ಲ ಅಂದರೆ, ಯಾವ್ದಾದ್ರು ಕೆಲ್ಸಕ್ಕೆ ಹೋದರೆ ಇಂಟ್ರ್ಯೂವ್ಗೆ ಬೇಕಾಗುತ್ತೆ ಅಂತ. ಅದೇ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇಂಟ್ರ್ಯೂವ್ಗೆ ಅಲ್ಲಿ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಪ್ಯಾಂಟ್ ಬೇಕಾಗುತ್ತೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಇಲ್ಲಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಬೇಕಾಗುತ್ತೆ. ಪ್ಯಾಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಪ್ಯಾಂಟ್ ಹಾಕೊಳ್ಳೋದು ನಿಲ್ಲಿಸ್ಬಿಟ್ಟೆ. ಒಂದೇ ಒಂದು ಸರಿ ಪ್ಯಾಂಟ್ ಹಾಕೊಂಡಿದ್ದೆ ಅಷ್ಟೇ. ಹೊಸ ತೊಗೊಟ್ರಲ್ಲ ಅವಾಗ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಆ್ಯಕ್ಚುಲಿ ನಮ್ಮ ಅಕ್ಕ ಮಂಜು ಆಂಟಿ ಕಡೆಯಿಂದ ದುಡ್ಡು ಕೊಡಿಸಿಲ್ಲ 1,000 ರೂಪಾಯಿ. ಸೊ ಅದರಲ್ಲಿ ನಾನು ಪ್ಯಾಂಟ್ ತೊಗೊಳ್ಳೋದು ಬೇಡ, ಬರೀ ಟಿ ಶರ್ಟ್ ಮತ್ತು ಶೂಸ್ ತೊಗೊಳ್ಳೋದು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದಕ್ಕೆ ಪ್ಯಾಂಟ್ ಯಾವುದಕ್ಕೊಂದ್ಸರಿ ವೆರಿಫಿಕೇಷನ್ ಮಾಡ್ಬಿಡೋದು. ನನಗೆ ಡೌಟ್ ಇತ್ತು ಈ ಥರದ್ದು ಎಂಥಾರು ಕಂತ್ರಿ ಕೆಲಸ ಮಾಡಿರ್ತಾರೆ ಅಂತ. ಅದಕ್ಕೋಸ್ಕರ ಚೆಕ್ ಮಾಡೋಕ್ಕೆ ಅಂತ ಇವಾಗ ಸ್ನಾನ ಮಾಡೋಕ್ಕೆ ಬಂದಿದ್ದಲ್ಲ, ಅಲ್ಲಿ ಒಳಗೆ ಸ್ನಾನ ಮಾಡೋಕ್ಕೆ ಬಂದಿದ್ದೆ. ಸೊ ಈಗ ಚೆಕ್ ಮಾಡಿದ್ರೆ ಆಗಲೇ ಈಗ ಕಟ್ಟಾಗೋಗಿದೆ. ಇದು ಬೇಕಂತ ಮಾಡಿರೋದು. ಇದು ಏನು ಮಾಡಿರೋದು ಅಂದರೆ ಥ್ರೆಡ್ಡಿಗೆ ಕಟ್ ಮಾಡಿದ್ದಾರೆ. ಹೊಲಿಗೆ ಬಿಟ್ಟಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಸೊಳ್ಳೆ ಮಕ್ಕಳು. ಇನ್ಯಾರು ಅವರೇ ಮಾಡಿರೋದು. ಇದೆಲ್ಲೂ ಬೇರೆ ಇಟ್ಟೇ ಇಲ್ಲ. ರಾಜಶೇಖರದ ಅಂಗಡಿಯಲ್ಲಿ ಇಟ್ಟಿದ್ದು. ಆ ಬಡ್ಡಿ ಮಕ್ಕಳೇ ಮಾಡಿರೋದು. ಹೋಂಡೆ ಆ್ಯಕ್ಟಿವಾ ಬೇರೆ ಬಂದು ನಿಂತಿದ್ದಲ್ಲಿ ಅವನು. ಅಲ್ಲಿ ಲೌಡ್ ಎಫ್ ಮಾತಾಡ್ತಾನಲ್ಲ ಅವನು. ಅಂದರೆ ಆ್ಯಕ್ಟಿವ್ ಮಾಡುವಂಥ ನಂಜನಗೂಡು ಕಡೆಗೆ ಹೋಗ್ತಾರೆ ಇವಾಗ ಅಂತ. ಬಿಸಿಲಲ್ವಾ, ನಾನು ಬಿಸಿಲಿದೆ ಅಂದ್ಬಿಟ್ಟು ನಡ್ಕೊಂಡು ಹೋಗೋನು ಯಾರೋ ಬೆಳ್ತು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಏನಾದರೂ ಲಿಫ್ಟ್ಗೆ ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿದ್ದವ್ರು ಇಬ್ಬರು ಆಟೋದವನು ಓಟೋದಾಗಲೇ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನಾನು ಸ್ನಾನ ಮಾಡಿ ಇನ್ನೇನು ಮೇಲಿಗೆ ಬರಬೇಕು ಅನ್ನೋ ಟೈಮಲ್ಲಿ ಅವನು ಓಟೋಗ್ಬಿಟ್ಟ. ಏನೋ ಗಾಡಿ ಓಡಾಡ್ತಿರ್ತಾನಲ್ಲ ಒಬ್ಬ ಸೊಳ್ಳೆ ಮಗ, ಚೆಲ್ಲ ಬಿಚ್ಬಿಟ್ಟು ಬರೀ ಅಲ್ಲಿ ನಂಗೆ ಓಡಾಡ್ತಾನಲ್ಲ ಅವನು. ಇಬ್ಬರು ಹೊರಟೋದ್ರು.